ಸೃಷ್ಟಿಶೀಲ ಅಕ್ಷರಗಳ ಮೂಲಕ ಸಮಾಜವನ್ನು ಬೆಳಗಿಸುತ್ತಿರುವ ಸಾಹಿತಿಗಳು ಬಾಗಲಕೋಟೆಯ ಡಾಕ್ಟರ್ ಉಮೇಶ್ ತಿಮ್ಮಾಪುರವರು. ಬರವಣಿಗೆಯಿಂದ ಬದುಕು ಕಟ್ಟುವ ಶಿಲ್ಪಿಯಾಗಿ, ಅಕ್ಷರಗಳ ಮೂಲಕ ಅರಿವಿನ ಬೆಳಕು ಚೆಲ್ಲುವ ಬರಹಗಾರರಾಗಿ, ಪದಗಳಿಂದ ಪ್ರಪಂಚ ಸೃಷ್ಟಿಸುವ ಮಾಂತ್ರಿಕರಾಗಿ, ಬೆಳಕು ಚೆಲ್ಲುವ ಬರಹಗಾರರಾಗಿ, ಪದಗಳಿಂದ ಪ್ರಪಂಚ ಸೃಷ್ಟಿಸಿ ಸಮಾಜದ ನೋವನ್ನು ಕಥಾರೂಪದಲ್ಲಿ ಕತೆ ಕಟ್ಟುವ ಕತೆಗಾರರಾಗಿ, ಕಗ್ಗಲ್ಲ ಕ್ರಾಸ್ನ ಪರಿಚಯದ ಕಾರ್ಯಕ್ರಮಕ್ಕೆ ವಿಶೇಷಿತರಾಗಿ ನಮ್ಮೊಂದಿಗೆ ಇರುವ ಡಾಕ್ಟರ್ ಉಮೇಶ್ ತಿಮ್ಮಾಪುರವರ ಹಿರಿದಾದ ಪರಿಚಯವನ್ನ ಕಿರಿದಾದ ಹೆಮ್ಮೆಯಿಂದ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಸೌಭಾಗ್ಯ ನನ್ನದು. ಡಾಕ್ಟರ್ ಉಮೇಶ್ ತಿಮ್ಮಾಪುರವರು ಬಾಗಲಕೋಟೆಯ ಸಕ್ರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದು, ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೆಲೂರು ಗ್ರಾಮದಲ್ಲಿ 1973 ಜುಲೈ 25ರಂದು ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಮುಂಡರಗಿ ತಾಲೂಕು ಬಾಗೇವಾಡಿಯ ಶರಣ ಬಸವೇಶ್ವರ ಪ್ರೌಢಶಾಲೆಯಲ್ಲಿ, ಗದಗದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪದವಿ ಪೂರ್ವ ಕಾಲೇಜಿನಲ್ಲಿ PU ಶಿಕ್ಷಣವನ್ನು ಪಡೆದು BA ಪದವಿಯನ್ನು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಹಾಗೂ MA ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ, ಜೊತೆಗೆ BD ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಚಿಕ್ಕಬಳ್ಳಾಪುರದ KV ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪೂರೈಸಿದ್ದಾರೆ. ಮುಂದೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದಲ್ಲಿ ನವ್ಯೋತ್ತರ ಕನ್ನಡ ಸಣ್ಣ ಕಥೆಗಳಲ್ಲಿ ಆಸ್ತಿ ಮತ್ತು ಅಧಿಕಾರ ಪರಿಕಲ್ಪನೆ ವಿಷಯದ ಮೇಲೆ ಡಾಕ್ಟರ್ ಮಂಜಣ್ಣ ಎಂ ಅವರ ಮಾರ್ಗದರ್ಶನದಲ್ಲಿ ಸಂಶೋಧನಾ ಮಹಾಪ್ರಬಂಧವನ್ನ 2020ರಲ್ಲಿ ಮಂಡಿಸಿ ಡಾಕ್ಟರೇಟ್ ಪದವಿ ಪಡೆದಿದ್ದು ಒಂದು ಹೆಮ್ಮೆ. ಈವರೆಗೆ ಕಾವ್ಯ, ಕಥೆ, ಸಂಪಾದನೆ, ಸಂಶೋಧನೆ, ಜನಾಂಗೀಯ ಅಧ್ಯಯನ ಸೇರಿದಂತೆ ಇವರ 11 ಕೃತಿಗಳು ನಾಡಿಗೆ ಪರಿಚಯವಾಗಿದ್ದು ಮತ್ತೊಂದು ವಿಶೇಷತೆ. ಬಿರಿದ ನೆನಪುಗಳು, ಮೇಘಧ್ವನಿ, ಹೆಜ್ಜೆ ಊರದ ಬಯಲು, ಕಾಡುದಾರಿಯ ಕಂದೀಲು, ವರತೆ, ನಡುಹಗಲ ಸಂಜೆ, ತೊಯ್ದ ಬದುಕಿನ ಸಾಲುಗಳು, ಹಿಂದೂಸ್ತಾನಿ ಸಂಗೀತದಲ್ಲಿ ಭಜಂತ್ರಿ ಸಮುದಾಯದ ಕೊಡುಗೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ, ಮುಂಡರಗಿ, ಸಮುಕ್ಷ ಮೊದಲಾದ ಕೃತಿಗಳು ಪ್ರಕಟವಾಗಿದ್ದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪುಸ್ತಕ ದತ್ತಿ ಪ್ರಶಸ್ತಿ, AB ಹಿರೇಮಠ ದತ್ತಿನಿಧಿ ಪ್ರಶಸ್ತಿ, ಪಾಪು ಪ್ರತಿಷ್ಠಾನ ಪ್ರಶಸ್ತಿ, ದಲಿತ ಸಾಹಿತ್ಯ ಪರಿಷತ್ತಿನ ಪುಸ್ತಕ ಬಹುಮಾನ, ಉತ್ತರ ಕರ್ನಾಟಕ ಶ್ರೇಷ್ಠ ಯುವ ಸಾಹಿತ್ಯ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳಿಗೆ ಇವರ ಕೊರಳು ಹಾಗೂ ಹೆಗಲು ಭಾಜನವಾಗಿದೆ. ಪ್ರಸ್ತುತ ಕಗ್ಗಲ್ಲ ಕ್ರಾಸ್ 11 ಕಥೆಗಳನ್ನು ಒಳಗೊಂಡ ಅವರ 2ನೇ ಕಥಾ ಸಂಕಲನ ಇವತ್ತು ಇಲ್ಲಿ ಪರಿಚಯವಾಗುತ್ತಿರುವುದು ಮತ್ತೊಂದು ಸಂತಸದ ಸಂಗತಿ ಎಂದು ಹೇಳುತ್ತಾ, ಲೇಖಕರ ಪರಿಚಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿದ ಸರ್ವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ.